ನೀವು ದೊಡ್ಡವರೇ ಅನ್ಸ್ಕೊಳ್ರಿ ಯಜಮಾನ್ರೇ. ನೀವು ಯಾರಿಗೂ ಹೆದರ್ದೆ ಆ ಪಾಂಡುರಂಗನ್ ಗುಡಿಗೆ ಬೀಗ ಹಾಕ್ಸಿದ್ರಲ್ಲ, ನೀವು ಧೈರ್ಯವಂತರು ಬಿಡಿ. ಸುಮ್ನೆ ನನ್ನ ಮರದ ಮೇಲೆ ಹತ್ತಿಸ್ಬೇಡ. ಯಾವ್ದಕ್ಕೂ ಪ್ರಯೋಜನ ಇಲ್ಲದ ಶಿವಪ್ಪ ಉರಿಯೋ ಕಟ್ಗೆ ಹಿಡ್ಕೊಂಡು ನನ್ ಬೆನ್ ಹಿಂದೆ ಬಿದ್ದಿದ್ದ. ಹೇಗೋ ತಪ್ಪಿಸ್ಕೊಂಡ್ ಬಂದು ಪ್ರಾಣ ಉಳಿಸ್ಕೊಂಡಿದೀನಿ. ತಿಳ್ಕೊಂಡು ಮಾತಾಡೋ. ಆ ವಿಷಯಕ್ಕೆ ಬರ್ತಾ ಇದೀನಿ ಯಜಮಾನ್ರೆ. ನೀವು ಗುಡಿಗೆ ಬೀಗ ಹಾಕ್ಸಿರೋದ್ರಿಂದ ಶಿವಪ್ಪ ಇವಾಗ ಮನೇಲಿ ಸುಮ್ನೆ ಕೂತಿದ್ದಾನೆ. ಅದೇ ದೇವಸ್ಥಾನ ಏನಾದ್ರೂ ತೆಗ್ದಿದ್ರೆ ದಿನ ಪೂರ್ತಿ ಪೂಜೆ ಪುರಸ್ಕಾರಗಳು ಅಂತ ಮುಳುಗಿರ್ತಿದ್ದ. ಈಗ ಯಾವ ಕೆಲ್ಸಾನು ಇಲ್ದೇ ಇರೋದ್ರಿಂದ ನಿಮ್ ಹಿಂದೆ ಬಿದ್ದಿದ್ದಾನೆ. ಅಂದ್ರೆ ಶಿವಪ್ಪನ್ ಕತೆ ಮುಗ್ದ ಹಾಗೇನೆ. ಹಾಗೇನಿಲ್ಲ, ಅವನಿನ್ನೂ ಹಠಮಾರಿ ಆಗಿದ್ದಾನೆ. ನನ್ ವಿರುದ್ಧನೇ ತಿರುಗಿ ಬೀಳ್ತಿದ್ದಾನೆ. ಅಯ್ಯೋ, ಅವನನ್ನ ಅಡಗಿಸಿದ್ರೆ ಆಯ್ತು. ಕುರಿ ಮರಿ ಬೆಟ್ಟನ ಗುದ್ದಿದ್ರೆ ಏನಾಗತ್ತೆ ಅಂತ ನೀವೇ ಹೇಳಿ. ಅದು ಅಂದ್ರೆ ಯಾರಾದ್ರೂ ಗೋಡೆಗೆ ತಲೆ ಚಚ್ಕೊಂಡ್ರೆ ಗೋಡೆಗೆ ಏನಾದ್ರೂ ಆಗತ್ತಾ? ನೀವೇ ಹೇಳಿ. ಆಗಲ್ಲ ಅಲ್ವಾ? ಗೋಡೆಗೆ ತಲೆ ಚಚ್ಕೊಂಡವನ್ ತಲೆ ಚೂರಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಗೇನು ಆಗಲ್ಲ. ನಿಮ್ ಜೊತೆ ಇಟ್ಕೊಂಡ್ರೆ ಆ ಶಿವಪ್ಪ ಸರ್ವನಾಶ ಆಗ್ತಾನೆ. ಸಾಕು, ನಿಲ್ಸಿ. ಏನು ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಮಿತಿ ಮೀರ್ದ ಅಂದ್ರೆ ಅವ್ನ್ ಏನ್ ಮಾಡಕ್ಕೂ ಹೇಸಲ್ಲ. ಈಗ ನೀವೇ ಹೇಳಿ, ಬೆಕ್ಕನ್ನ ನಾವು ಕೋಣೆಲ್ ಬಂದ್ಸಿ ಹೊಡೆದ್ವಿ ಅನ್ಕೊಳ್ಳಿ, ಅದು ಹುಲಿ ತರ ತಿರುಗ್ ಬೀಳುತ್ತಲ್ವಾ? ಹೌದಾ ಇಲ್ವಾ? ಏನು ಅಂದ್ರೆ ನೀವ್ ಈಗ್ಲಿಂದಾನೇ ಹುಷಾರಾಗಿರೋದ್ ಒಳ್ಳೇದು. ಈ ದಾಮು ಅವ್ರಿಗೆ ಬುದ್ಧಿ ಕೆಲ್ಸ ಮಾಡ್ದೆ ಇಂತ ಕೆಟ್ಟ ಸಲಹೆ ಕೊಡ್ತಿದ್ದಾರೆ. ಇವ್ರ ಮಾತ್ ಕೇಳಿದ್ರೆ ನಾಯಿ ಬಾಲ ಹಿಡ್ಕೊಂಡು ನದಿ ದಾಟದ್ ಹಾಗೆ. ಮೊದ್ಲೇ ಆವೇಶದಲ್ಲಿರೋ ಶಿವಪ್ಪ ನಿಮ್ ಹತ್ರ ಬಂದು ಸಮಯ ನೋಡಿ ಸರಿಯಾಗಿ ಮಾಡ್ತಾನೆ. ಕಾವೇರಮ್ಮ ಅವರೇ, ನಾನು ಹೇಳೋದೇನು ಸ್ವಲ್ಪ ನಿಲ್ಸ್ರಿ. ಏನು ಅಂದ್ರೆ ಆ ಶಿವಪ್ಪನ್ ಮೇಲೆ ಇಷ್ಟೊಂದ್ ಒತ್ತಡ ಹಾಕೋದ್ ಒಳ್ಳೇದಲ್ಲ. ಜಾಸ್ತಿ ತೊಂದ್ರೆ ಕೊಟ್ರೆ ಊರ್ ಬಿಟ್ಟು ಹೋಗ್ಬಿಡ್ತಾನೆ. ಅವನಿಗೆ ಉಸಿರಾಡಕ್ಕೂ ಬಿಡದ ಹಾಗೆ ಸಾಲ ಜಾಸ್ತಿ ಮಾಡಿದೀರಾ. ದಿನ ಏನೋ ಒಂದ್ ಮಾಡಿ ಸಕ್ಕುಗೆ ಹಿಂಸೆ ಕೊಡ್ತಾನೆ ಇದ್ದೀರಾ. ನಿಮ್ಮನ್ ನೀವು ಏನ್ ಅನ್ಕೊಂಡಿದೀರಾ? ನಿಮ್ ಮನ್ಸಲ್ಲಿ ಏನಿದೆ? ಹೀಗೆಲ್ಲ ಮಾಡಿದ್ರೆ ಅವ್ರು ನಿಮ್ ಕಾಲ್ ಹಿಡ್ಕೋತಾರೆ ಅಂತನಾ? ಇಲ್ಲ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಅವ್ರ ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟು ಹೋಗ್ತಾರೆ. ನನ್ ಪರವಾಗಿ ಮಾತಾಡ್ತಿದ್ಯಾ ಅಥವಾ ನನ್ ವಿರುದ್ಧವಾಗಿ ಮಾತಾಡ್ತಿದ್ಯಾ? ನಿಜಕ್ಕೂ ನೀ ನನ್ನ ಹೆಂಡ್ತಿನೇನಾ? ಹೌದು, ನಿಮ್ 3ನೇ ಹೆಂಡ್ತಿನೇ. ನೀವು 4ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದೀರಲ್ಲ, ಆ ಸಕ್ಕುನ ಅಂತವಳು ಇನ್ನೆಲ್ಲೂ ಸಿಗಲ್ವಾ ಹೇಗೆ? ನಿಮ್ ಒಳ್ಳೇದಿಕ್ಕೇನೆ ಹುಷಾರಾಗಿರಿ ಅಂತ ಹೇಳ್ತಿದ್ದೀನಿ. ಸರಿ ಸರಿ, ನೀವೇ ನಂಗೆ ಹೇಳಿ, ನಾಳೆನೋ ನಾಡಿದ್ದು ಶಿವಪ್ಪ ಉಮಾ ಸಕ್ಕುನ್ ಕರ್ಕೊಂಡು ಊರ್ ಬಿಟ್ಟು ಹೋದ್ರೆ ಅವಾಗ ಏನ್ ಮಾಡ್ತೀರಾ? ಹಾ, ಅಭಯ, ಚಿಬ್ರಿ, ನಾವು ಈ ಊರನ್ನ ಬಿಟ್ಟು ಹೋಗ್ತಿದೀವಿ. ನೀವ್ ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಹೇಳಿದೀನಿ ಅಂತ ಗೊತ್ತಾದ್ರೆ ಅಜ್ಜಿ ನನ್ಗೆ ಬೈತಾರೆ. ಊರ್ ಬಿಟ್ಟು ಹೋಗ್ತಾ ಇರೋ ವಿಷಯ ನನಗೆ ಹೇಳ್ದೆ ಅಂತ ನಿಮ್ಮ ಅಜ್ಜಿಗೆ ಅಮ್ಮನ್ಗೆ ಹೇಳು. ಅವ್ರು ನಿನ್ಗೇನು ಅನ್ನಲ್ಲ. ಈ ಕರುನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅವ್ರಿಗೆ ಹೇಳು. ನೀವ್ ತಿರುಗಿ ಬರೋ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಿ. ಬೇರೆ ದಾರಿ ಇಲ್ಲ, ನಾನು ಹೋಗ್ಲೇಬೇಕ ಭಯ. ನೀನು ಊರ್ ಬಿಟ್ಟು ಹೋದ್ರು ನನ್ ಮನ್ಸಲ್ಲೇ ಇತಿಹಾಸಕ್ಕೂ ನೋಡು. ನೀನ್ ಎಲ್ಲಿಗೆ ಹೋದ್ರು ಈ ಅಭಯ ನಿನ್ನ ಮರೆಯಕ್ಕಾಗೋದು ಇಲ್ಲ. ಜಿಬ್ರಿ, ನೀನೇನ್ ಮಾತಾಡ್ತಾ ಇದೀಯ? ನಂಗೇನ್ ಅರ್ಥನೇ ಆಗ್ತಿಲ್ಲ. ನನ್ ದುಃಖನ ವ್ಯಕ್ತಪಡಿಸೋಕ್ ಆಗ್ತಿಲ್ಲ.
ಮೂಗಿ ಆಗಿರೋದಕ್ಕೆ ಮೊದಲನೇ ಸರಿ ಬೇಜಾರಾಗ್ತಿದೆ. ನಂಗ್ ಸಕ್ಕು ಜೊತೆ ತುಂಬಾ ಮಾತಾಡ್ಬೇಕಂತ ಅನಿಸ್ತಾ ಇದೆ, ಆದ್ರೆ ನಂಗ್ ಮಾತಾಡೋಕ್ ಬರೋದಿಲ್ಲ ಅಲ್ವಾ? ಅಳ್ಬೇಡ ಜಿಬ್ರಿ, ಅಳ್ಬೇಡ.